ಇನ್ನು ಬಿಡದಿ ಬಳಿ 5 ಕೋಟಿ ಮೌಲ್ಯದ ನಕಲಿ ಔಷಧ ಜಪ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಶ್ರೀನಿವಾಸ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದೇಶದಲ್ಲಿರುವ ವ್ಯಕ್ತಿಯೇ ಕಿಂಗ್ ಪಿನ್. ಬೀಟ್ ಪೊಲೀಸರ ಮಾಹಿತಿ ಮೇರೆಗೆ ದಾಳಿಯಾಗಿದೆ. ಹೈ ಡೋಸೇಜ್ ಔಷಧಗಳ ರೀಪ್ಯಾಕಿಂಗ್ ನಡೀತಾ ಇತ್ತು. ಅವಧಿ ಮುಗಿದ ಔಷಧಿಗಳು ಕೂಡ ಪತ್ತೆಯಾಗಿವೆ. ವಿದೇಶದಲ್ಲಿರುವಂತಹ ವ್ಯಕ್ತಿ ಜಾಗ ಪಡೆದಿದ್ದಾನೆ. ಆ ವ್ಯಕ್ತಿ ಸಂಬಂಧಿಯಿಂದನೇ ಈ ಕೃತ್ಯ ನಡೆದಿದೆ. ಜಾಗ ಲೀಸ್ ಪಡೆದ ವ್ಯಕ್ತಿ ಕಿಂಗ್ ಪಿನ್ ಇದ್ದಾನೆ. ರಾಮನಗರ ಮೂಲದ ಒಬ್ಬ ವ್ಯಕ್ತಿ ಬಂಧನ ಆಗಿದೆ. ಮತ್ತಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೀತಾ ಇದೆ ಅಂತೇಳಿ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ದಾಸ್ತಾನು ಮಾಡಿರುವುದು ಮೇಲ್ನೋಟಕ್ಕೆ ರುಜುವಾತಾಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಡ್ರಗ್ ಕಂಟ್ರೋಲರ್ ಅವರಿಗೆ ಮಾಹಿತಿ ಕೊಡ್ತೀವಿ. ಹಾಗೂ ಆಹಾರ ಮತ್ತು ಇಲಾಖೆಯವರೆಗೂ ನಾವು ಮಾಹಿತಿ ಕೊಡ್ತೀವಿ. ಇಲ್ಲಿ 2 ಸಪರೇಟ್ ಮನೆಗಳಲ್ಲಿ ಒಂದು ಮನೆಯಲ್ಲಿ ಏನು ಒಂದು ಹೈ ಡೋಸೇಜ್ ಆಂಟಿಬಯೋಟಿಕ್ ಏನು ಡ್ರಗ್ ಇದೆ ಅದನ್ನ ರೀಪ್ಯಾಕಿಂಗ್ ಮಾಡಿ ರೀಲೇಬ್ಲಿಂಗ್ ಮಾಡಿ ಬೇರೆ ಒಂದು ವಿದೇಶಿ ಕಂಪನಿಯ ಒಂದು ಪ್ರಾಡಕ್ಟ್ ತರ ಅದನ್ನ ಬಿಂಬಿಸಲು ಮಾಡಿದಂತಹ ಒಂದು ಪ್ರಯತ್ನದ ಸುಮಾರು 4.5 ಕೋಟಿಯಷ್ಟು ಮೌಲ್ಯ ವರ್ತ್ ಡ್ರಗ್ಸ್ಗಳು ಸಿಕ್ಕಿದೆ. ಜೊತೆಗೆ ಇನ್ನೊಂದು ಏನು ಮನೆಯಲ್ಲಿ ಅಲ್ಲಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಕ್ಸ್ಪೈರ್ ಆಗಿರುವಂತಹ ಸುಮಾರು ಕೋಟಿಯಷ್ಟು ಐಟಮ್ಸ್ಗಳಿರುವಂತಹ ಎಕ್ಸ್ಪೈರಿ ಡೇಟ್ ಬೇರೆ ಬೇರೆ ವಿಧದ ಕಂಪನಿಗಳ ಒಂದು ಏನು ಮೆಡಿಸಿನಲ್ ಡ್ರಗ್ಸ್ಗಳಿದೆ ಅದನ್ನು ನಾವು ಸೀಸ್ ಮಾಡ್ತೀವಿ. ಅದನ್ನ ಫರ್ದರ್ ಏನು ಆಹಾರ ಮತ್ತು ಡ್ರಗ್ ಕಂಟ್ರೋಲರ್ ಅವರು ಇಲಾಖೆಯವರ ವತಿಯಿಂದ ನಾವು ಜಂಟಿಯಾಗಿ ಫರ್ದರ್ ಪ್ರೊಸೀಜರ್ಸ್ ಎಲ್ಲ ಮಾಡಿದೀವಿ. ಅವ್ರು ಕೊಟ್ಟಂತ ಕಂಪ್ಲೇಂಟ್ ಮೇರೆಗೆ ನಾವು FIR ದಾಖಲು ಮಾಡಿದೀವಿ. ಹಿಮಾಚಲ್ ಪ್ರದೇಶ ಮತ್ತೆ ತೆಲಂಗಾಣದಿಂದ ಬಂದಿರುವಂತಹ ಮೆಡಿಸಿನ್ಸ್ಗಳು ಮೇಲ್ನೋಟಕ್ಕೆ ನಮಗೆ ಗೊತ್ತಿರೋದು. ಬಟ್ ಇದನ್ನ ಇನ್ನೂ ವಿಚಾರಣೆಗೆ ಒಳಪಡಿಸಿ ಇನ್ನು ಡೀಟೇಲ್ ಆಗಿ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಇನ್ನೂ ವ್ಯವಸ್ಥಿತವಾಗಿ ನಾವು ನೋಡಬೇಕಾಗುತ್ತೆ. ಜಮೀನಿನ ಮಾಲೀಕಂದು ಮೇಲ್ನೋಟಕ್ಕೆ ಯಾವುದೇ ಪಾತ್ರ ಇಲ್ಲ. ಅವರು ಸುಮಾರು 1.5 ವರ್ಷದಿಂದ ಏನು ಲೀಸ್ ಪಡೆದಿರುವಂತಹ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಆ ಲೀಸ್ ಪಡೆದಿರುವಂತಹ ವ್ಯಕ್ತಿನೇ ಮೇನ್ ಕಿಂಗ್ ಪಿನ್ ಇರ್ತಾನೆ. ಬಟ್ ಅವನಿಂದ ಯಾರಿದ್ದಾರೆ ಅಥವಾ ಅವನಿಗೆ ಯಾರು ಇದನ್ನ ಹೇಳ್ಕೊಟ್ಟಿದ್ದು ಅಥವಾ ಅವನ ಜೊತೆಗೆ ಇನ್ನೂ ಯಾರ್ಯಾರು ಕೈ ಜೋಡಿಸಿದ್ದಾರೆ, ಇನ್ನೂ ಎಷ್ಟು ಜನ ಅದಕ್ಕೆ ಭಾಗಿಯಾಗಿದ್ದಾರೆ, ಬೇರೆ ಬೇರೆ ಫಾರ್ಮಸಿಗಳೇನಾದ್ರು ಇನ್ವಾಲ್ವ್ ಆಗಿದಾರಾ ಅಥವಾ ಡಾಕ್ಟರ್ಸ್ಗಳು ಇನ್ವಾಲ್ವ್ ಆಗಿದಾರಾ, ಇವನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಬೇಕಾಗಿದೆ. ಅಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಒಂದು ಕಡೆ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸುವಂತಹ ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಹಂಚಿಕೊಂಡಿದ್ರು. ಈ ರೀತಿಯಾಗಿ ಯಾವುದೇ ಒಂದು ಜಾಲಗಳು ಇದೆ, ನಕಲಿ ಔಷಧಿಗಳು ತಯಾರು ಮಾಡ್ತಿದ್ದಾರೆ ಅನ್ನೋದು ಏನಾದ್ರು ನಿಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ನಾವು ಅದಕ್ಕೆ ಪ್ರಶಸ್ತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಕರೆ ಕೊಟ್ಟರು, ಮನವಿಯನ್ನ ಮಾಡಿಕೊಂಡ್ರು UT ಖಾದರ್. ಅದಾದ ನಂತರ ಇದರ ಹಿಂದೆ ದೊಡ್ಡ ಜಾಲವೇ ಇದೆ, ತನಿಖೆ ಆಗಬೇಕು, SP ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಅಂತದ್ದು. ಅಷ್ಟೇ ಅಲ್ಲದೆ ಗೃಹ ಸಚಿವರ ಜೊತೆಯಲ್ಲೂ ಕೂಡ ನಾವು ಮಾತುಕತೆ ನಡೆಸಿದ್ವಿ. SIT ತನಿಖೆ ಆಗಬೇಕು ಅಂತೇಳಿ. ಹಾಗಾಗಿ SIT ತಂಡವನ್ನ ರಚನೆ ಮಾಡುವಂತ ಸಾಧ್ಯತೆ ಇದೆ ಎನ್ನುವ ಮಾತುಗಳನ್ನ ಕೂಡ ಖುದ್ದು ತಿಳಿಸಿದ್ರು. ಈಗ ನಾವು ನೋಡ್ಬೇಕು ಏನು ಆಗತ್ತೆ ಈಗ ಈ ವಿಚಾರದಲ್ಲಿ ಅನ್ನೋದು. ಪ್ರಿಯಾಂಕರ್ಗೆ ಗೃಹ ಸಚಿವರು ಏನ್ ಮಾತಾಡಿದ್ರೆ ನೋಡ್ಕೊಂಬರೋಣ ಬನ್ನಿ. UT ಖಾದರ್ ಅವರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತೆ UT ಖಾದರ್ ಅವರು ಮಾತನಾಡಿಕೊಂಡಿದ್ದೇವೆ. ಅದನ್ನ ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೀನಿಯರ್ ಆಫೀಸರ್ಸ್ ಅನ್ನ ಹಾಕಿ ಈ ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬಲಿಂಗ್ ಎಲ್ಲಾಗ್ತದೆ, ಮತ್ತೆ ಇದನ್ನ ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತೆ ಯಾರು ಈ ಹಾಸ್ಪಿಟಲ್ ಅಲ್ಲಿ ಯಾವ್ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ ಅದರಿಂದ ಗೋಯಿಂಗ್ ಟು ಫಾರ್ಮ್ SIT ಟುಡೇ ಈವ್ನಿಂಗ್ ಆರ್ ನಾಳೆ ಅಷ್ಟರಲ್ಲಿ ಆಗುತ್ತೆ. UT ಖಾದರ್ ಅವರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು
ನಾವು ಮತ್ತೆ ಯು ಟಿ ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನ